ನಾವು ಮಾಡ್ತೀವಿ ಅಂತೇಳಿ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಡಬಾರ್ದು. ನೋಡಿ, ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು? ಅಲ್ಲೇ 1 ವರ್ಷದ ಮೇಲಾಗಿದೆ. ಒಳ ಮೀಸಲಾತಿ ಬಗ್ಗೆ ಬಿಲ್ ಮಂಡನೆ ಮಾಡಿದ್ದೆ ಅವತ್ತು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ. ಈಗ ತೆಲಂಗಾಣ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ 4-5 ತಿಂಗಳಲ್ಲಿ ಅದನ್ನು ಜಾರಿ ಮಾಡಾಯಿತು. ಯಾಕೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಜಾರಿ ಮಾಡಿಲ್ಲ? ಕರ್ನಾಟಕ ಸರ್ಕಾರ ಬಂದ ಮೇಲೆ 2.5 ವರ್ಷ ಆಗೋಯ್ತು, ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ ಇದುವರೆಗೆ. ಪ್ರಣಾಳಿಕೆಯಲ್ಲಿ ಏನಿದೆ? 1 ವರ್ಷದಲ್ಲಿ ಕರ್ನಾಟಕ ರಾಜ್ಯದೊಳಗೆ ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಏನು ಭರ್ತಿ ಮಾಡಿದ್ರು? ತಮ್ಮ ಜೇಬುಗಳನ್ನು ಭರ್ತಿ ಮಾಡಿರೋದು ಬಿಟ್ಟರೆ ಇನ್ನೇನು ಭರ್ತಿ ಮಾಡ್ಕೊಂಡು ಜೇಬುಗಳನ್ನು ಭರ್ತಿ ಮಾಡ್ಕೊಂಡ್ರು ಅಷ್ಟೇ. ಆದ್ದರಿಂದ ಬಹಳ ದಿನಗಳ ಬೇಡಿಕೆ ಏನಿದೆ ಇಲ್ಲಿನ ಎಸ್ಟಿಗೆ ಸೇರಿಸ್ಬೇಕು ಅನ್ನುವಂಥದ್ದನ್ನು ಕೋಲಿ, ಕಬ್ಬಲಿಗ, ಅಂಬಿಗ ಇವೆಲ್ಲ ಎಸ್ಟಿಗೆ ಸೇರಿಸ್ಬೇಕು. ಆ ರೀತಿಯ ಫೈಲನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್ಕಾರ ಆಯಿತು ಮತ್ತು ಕೇಂದ್ರದಲ್ಲೂ ನಿಮ್ದಾಯ್ತು, ಅವಾಗ ಯಾಕೆ ಆಗಲಿಲ್ಲ? ಆ ರೀತಿಯ ಫೈಲು ನಮ್ಮ ಸರ್ಕಾರ ಇದ್ದಾಗ ಬಂದಿಲ್ಲ. ಅದು ಅಲ್ಲಿ RGI ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಆ ಫೈಲನ್ನು ನಾನೇ ಫಾಲೋ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ. ಇಲ್ಲಿ ನಾಯಕರಿಗೆಲ್ಲ ಕೇಳಿ ನಾನು ಎಷ್ಟು ಸರಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ. RGI ಆ ಫೈಲನ್ನು ವಾಪಸ್ ಮಾಡಿ ಕೆಲವು ಸಲಹೆಗಳನ್ನು ಕಳಿಸ್ಕೊಟ್ಟಿದೆ. ಆ ಸಲಹೆಗಳನ್ನು ಇಟ್ಕೊಂಡು ಒಂದು ಸಭೆಯನ್ನು ನಡೆಸಿ ನಾಯಕರನ್ನೆಲ್ಲ ಕರೆದು ಯಾವ ಶಬ್ದಗಳನ್ನು ಎಸ್ಟಿಗೆ ಸೇರಿಸ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅದನ್ನು ಕಳಿಸ್ಕೊಡ್ಲಿ. ಇದನ್ನು ನಾನು ಆಗ್ರಹ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ದೀರಿ. ಏನು ಪಾತ್ರ ಇದರಲ್ಲಿ? ಅಂದರೆ ಇದು ಇವತ್ತಿನ ಬೇಡಿಕೆ ಅಲ್ಲ. ನಾನು ಆಲ್ರೆಡಿ ನಾನೇನು ಹೇಳಿದೆ, 30-35 ವರ್ಷಗಳ ಅದು ಅಧಿಕಾರದಲ್ಲಿ ಯಾರಿದ್ರು ಅವಾಗ? ಆಸಕ್ತಿ ವಹಿಸಿದ್ರೆ ಅವಾಗೇ ಆಗ್ಬಿಡ್ತಿತ್ತು. ದೇವೇಗೌಡರು ಬಂದು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಅದು ಆಯ್ತಲ್ಲ, ಅದು ಹಳೇದಾಗೋಯ್ತು, ಅವತ್ತೇ ಆಗೋಗ್ಬಿಡ್ತಿತ್ತು ಸಮಸ್ಯೆ. ಈಗ ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮಿಂಚಿ ಹೋದ ಕಾಲ ಚಿಂತಿಸಿ ಫಲ ಇಲ್ಲ. ಅದಕ್ಕೆ ಈಗಲಾದರೂ ಕಳಿಸ್ತೀವಿ. ಅಲ್ಲ, ನಿಮ್ಮದೇ ಸಮುದಾಯದ ಕೆಲ ನಾಯಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಮಾಡ್ತಂತ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. MLC-ಗಳಾಗಲಿ ಅವರು ವಿರೋಧ ಯಾರು ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರದಲ್ಲಿ ಹೋರಾಟ, ಎಲ್ಲರೂ ಕಳಿಸ್ಕೊಡಿ ಅಂತ. ಹೋರಾಟದಲ್ಲಿ ಕೆಲವರು ಹೋರಾಟಕ್ಕೆ ಬಂದು ಹೇಳ್ತಾ ಇದ್ದಾರೆ, ಕೆಲವರು ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ. ಗಾಂಜಾಗಳನ್ನು ಸಾಕುವ ಸರ್ಕಾರ ಇದು. ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನು, ಡ್ರಗ್ಸನ್ನು, ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಮಾದಕ ವಸ್ತುಗಳನ್ನು ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂಥ ಸರ್ಕಾರ. ನೋಡಿ, ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ. ಮೊದಲನೇ ಬಾರಿನಾ? ಅಲ್ಲ, ಇದು 2ನೇ ಬಾರಿ 3ನೇ ಬಾರಿನೇನು. ತಮಿಳುನಾಡಿನ ಪೊಲೀಸರು, ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ಗನ್ನು ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಹಾಗಾಗಿ ಈ ಸರ್ಕಾರ ಏನು ಮಾಡ್ತಾ ಇದೆ? ನಾನು ಅವ್ರು ಬಳಸಿದ ಭಾಷೆಯನ್ನು ನಾನು ಬಳಸಕ್ಕೆ ಹೋಗಲ್ಲ. ಹಾಗಾಗಿ ಈ ಸರ್ಕಾರ ಒಂದು ರೀತಿ ಗಾಂಜಾವನ್ನು, ಡ್ರಗ್ಸನ್ನು, ಮಾದಕ ವಸ್ತುಗಳನ್ನು ಬ್ಯಾನ್ ಮಾಡಬೇಕು ಅಂತಿದ್ದರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದು ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ. ಒಂದು ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ. ಮೈಸೂರಲ್ಲಿ ಮತ್ತೆ ಒಂದು ಚಿನ್ನದ ಅಂಗಡಿ ದರೋಡೆ ಆಗಿದೆ, ಸರಣಿಯಾಗಿ ಆಗ್ತಾನೆ ಇದೆ. ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ. ಈಗ ಕರ್ನಾಟಕ ರಾಜ್ಯ ಒಂದು ರೀತಿ ಲಾ ಆ್ಯಂಡ್ ಆರ್ಡರ್ ಟೋಟಲಿ ಎಕ್ಕುಟ್ಕೊಂಡೋಗಿದೆ, ಟೋಟಲಿ ಫೇಲ್ಯೂರ್. ಹೋಮ್ ಮಿನಿಸ್ಟರು ಇಲ್ಲ, ನಮ್ಮದು ಬಹಳ ಬಲಿಷ್ಠವಾಗಿದೆ ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ
ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಇಂಥ ವಿಚಾರದಲ್ಲಿ ನಿಮ್ಮ ಬೀದರ್ನಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಮೈಸೂರಿನಲ್ಲಿ ದರೋಡೆ, ಹುಣಸೂರಿನಲ್ಲಿ ದರೋಡೆ, ಕಲಬುರಗಿಯಲ್ಲಿ ದರೋಡೆ. ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ದರೋಡೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ಏನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ? ಹೋಮ್ ಮಿನಿಸ್ಟರ್ ಹತ್ರ ಎಲ್ಲ ಸಂಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸರಿಗೆ ಕೊಟ್ಟಿದ್ದೀವಿ ಅಂದರೆ ಇದಕ್ಕೆ ಕೊಟ್ಟಿದ್ದಾರಾ ಸ್ವಾತಂತ್ರ್ಯನ ದರೋಡೆ ಮಾಡೋಕ್ಕೆ? ನಾನು ಕೇಳ್ತೇನೆ ಹೋಮ್ ಮಿನಿಸ್ಟ್ರಿಗೆ, ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ? ದರೋಡೆಕೋರರಿಗೆ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದರೆ ಏನು ಮಾಡ್ತಾ ಇದ್ದೀರಾ?